me forever on fire. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಸೋಲಿನ ಬಳಿಕ ಜೆಡಿಎಸ್ ನಾಯಕರು ಮೊದಲ ಸಭೆ ಹಮ್ಮಿಕೊಂಡಿದ್ದಾರೆ. ಇವತ್ತು ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಜೆಡಿಎಸ್ನ ಶಾಸಕರು, ಮಾಜಿಗಳು, ಅದೇ ರೀತಿ ಜೆಡಿಎಸ್ನ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಸೋಲಿಗೆ ಸಂಬಂಧಪಟ್ಟಂತೆ ಆತ್ಮವಿಮರ್ಶೆ ಕೂಡ ಇವತ್ತು ನಡೆಯುತ್ತೆ, ಆತ್ಮಾವಲೋಕನ ಕೂಡ ಆಗುತ್ತೆ. ಬೆಳಗಾವಿ ಅಧಿವೇಶನದ ಬಗ್ಗೆ ತಯಾರಿ ಮಾಡೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಬಗ್ಗೆ ಮಾತುಕತೆ ನಡೆಯುತ್ತೆ. ಸದನದ ಹೊರಗೆ ಹಾಗೂ ಸದನದ ಒಳಗೆ ಎರಡೂ ಕಡೆಗಳಲ್ಲಿ ಪ್ರತಿಭಟನೆ ಮಾಡಬಹುದಾದಂತಹ ವಿಷಯಗಳು, ಆ ವಿಷಯಗಳ ಬಗ್ಗೆ ಕೂಡ ಇವತ್ತು ಗಂಭೀರವಾಗಿ ಚರ್ಚೆಯಾಗತ್ತೆ. ಯಾವ ವಿಚಾರಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಬೇಕು, ವಿಧಾನಸಭೆಯಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಯಾವ ವಿಚಾರಗಳನ್ನು ಚರ್ಚೆಗೆ ತರಬೇಕು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಬೇಕು, ಇನ್ನು ಹೊರಗಡೆ ಅಂದರೆ ಸದನದ ಹೊರಗೆ ಯಾವ ರೀತಿಯಾಗಿ ಹೋರಾಟ ಹಮ್ಮಿಕೊಳ್ಳಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗುತ್ತೆ. BJP ಜೊತೆಗೆ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲೂ ಹೋರಾಟ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಇತ್ತ ಒಂದು ತಿಂಗಳಲ್ಲಿ JDS ಶಾಸಕರನ್ನ ಕರೆ ತರ್ತೀನಿ ಅಂತ CPY ಕೂಡ ಹೇಳಿದ್ದಾರೆ. ಇದರಿಂದ JDSಗೂ ಕೂಡ ಆತಂಕ ಎದುರಾಗ್ತಾ ಇದೆ. ಇನ್ನು GT ದೇವೇಗೌಡ ಅವರು ಕೂಡ, ಅವರ ನಡೆ ಕೂಡ ಇದೀಗ JDSಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ನಡುವೆ JDS ನಾಯಕರು ತಮ್ಮ ಶಾಸಕರನ್ನ, ತಮ್ಮ ಪಕ್ಷದ ನಾಯಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಅಂತ ಇದೀಗ ಕಾರ್ಯತಂತ್ರ ಕೂಡ ರೂಪಿಸಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ, ಪಕ್ಷವನ್ನು ಬಲಪಡಿಸೋದಕ್ಕೆ ದಳಪತಿಗಳು ಯಾವ ತಂತ್ರವನ್ನು ಹೂಡುತ್ತಾರೆ, ಮುಂದಿನ ದಿನಗಳಲ್ಲಿ ಆ ಪಕ್ಷವನ್ನು ಬಲಪಡಿಸೋದಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಬಲ ತುಂಬೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಚನ್ನಪಟ್ಟಣ ಸೋಲಿನ ಬಳಿಕ ಕೆಲವು ನಾಯಕರು ಕಾಂಗ್ರೆಸ್ಗೆ ಹೋಗಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಅನೇಕ ಕಾರ್ಯಕರ್ತರಲ್ಲಿ ಇದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ JDSನ ಸಾಂಪ್ರದಾಯಿಕ ಮತಗಳೇನಿತ್ತು, ಅಂದರೆ ಈವರೆಗೆ JDSಗೆ ಬೀಳ್ತಾ ಇದ್ದಂತಹ ಮತಗಳು, ಅದರಲ್ಲಿ ಕುಸಿತ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ JDSಗೆ ಅಸ್ತಿತ್ವದ ಭಯ ಕೂಡ ಕಾಡ್ತಾ ಇದೆ. ತನ್ನ ಅಸ್ತಿತ್ವ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಇರುವಂತಹ JDS ಇದೀಗ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಅದೇ ರೀತಿ ತನ್ನ ಮುಖಂಡರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಚರ್ಚೆಗಳಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಿದೆ.